ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಪ್ರತಿಷ್ಠಿತ ಡಿಸಿಸಿ ಸಹಕಾರಿ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರು ಹಗರಣದ ವಾಸನೆ. ಪುಟ್ಟ ಹಾಲು ಉತ್ಪಾದಕರ ಸಂಘದ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿ, ಕೋಟಿ ಕೋಟಿ ಹಣ ಜಮಾ. ಆದಾಯ ತೆರಿಗೆ ಇಲಾಖೆ ನೋಟಿಸ್. ಚೀಮಲ್ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆ ದಿನ. ಒಟ್ಟು 43 ನಾಮಪತ್ರ ಸಲ್ಲಿಕೆ. ಸಾಲುಗಟ್ಟಿ ನಿಂತು ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಅನಾಮಧೇಯ ವ್ಯಕ್ತಿಯಿಂದ ಬೆದರಿಕೆ ಪತ್ರ. ಅನಾಮಧೇಯ ಪತ್ರ ಜಾಡು ಜಾಲಾಡಲು ಮುಂದಾದ ಪೊಲೀಸರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಮೆಗಾ ಡೈರಿ ಚುನಾವಣೆಯ ಬಿಸಿ ಬಿಸಿ ಚರ್ಚೆ. ಜಿಲ್ಲೆಯ 5 ಕ್ಷೇತ್ರಗಳ ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಅಭ್ಯರ್ಥಿಗಳ ಗೆಲುವಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ. ವಾರ್ತೆಗಳ ವಿವರ. ಇದೊಂದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್. ಒಂದು ಸಮಯದಲ್ಲಿ ನೆಲಕಚ್ಚಿ ಬ್ಯಾಂಕ್ನ ಬ್ರಾಂಚ್ಗಳನ್ನೇ ಮುಚ್ಚುವಂತಹ ಸ್ಥಿತಿಯಲ್ಲಿದ್ದ ಈ ಬ್ಯಾಂಕಿಗೆ 2018ರಲ್ಲಿ ಬಂದ ಆಡಳಿತ ಮಂಡಳಿ ಆಸಕ್ತಿಯಿಂದ ಉತ್ತುಂಗಕ್ಕೆ ಏರಿ ರಾಜ್ಯದಲ್ಲೇ ಉತ್ತಮ ಬ್ಯಾಂಕ್ ಎಂಬ ಹೆಗ್ಗಳಿಕೆಯನ್ನು ಸಂಪಾದಿಸುತ್ತಾದರೂ ಸಹ ಆಗಲೂ ಒಂದಿಷ್ಟು ಹಗರಣಗಳು ಬ್ಯಾಂಕ್ನ ಬಗ್ಗೆ ಅಪಸ್ವರ ಕೇಳಿ ಬಂದಿತ್ತು. ಈ ಹಗರಣಗಳಿಗೆ ಪುಷ್ಟಿ ನೀಡುವಂತೆ ಈಗ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು, ಪುಟ್ಟ ಹಾಲು ಉತ್ಪಾದಕರ ಸಂಘದ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಕೊಂಡು ಕೋಟಿ ಕೋಟಿ ಬ್ಯಾಂಕಿಗೆ ಜಮಾ ಮಾಡಿಸಿಕೊಂಡಿದ್ದಾರೆ. ಏನಿದು ಹಗರಣ ಅಂತೀರಾ? ಈ ವರದಿ ನೋಡಿ. ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಲ್ಲಿ ರೈತರು ಹಾಲು ಉತ್ಪಾದಕರಿಗೆ ಶೂನ್ಯ ದರದಲ್ಲಿ ಸಾಲ ದೊರೆಯುತ್ತದೆ. ಇದು ರೈತರ ಪಾಲಿಗೆ ವರವಾಗಿದೆ. ಅಲ್ಲದೆ ಸ್ತ್ರೀಶಕ್ತಿ ಸಂಘಗಳಿಗೂ ಸಹ ಸಾಲ ನೀಡಿ ಗ್ರಾಮೀಣ ಅಭಿವೃದ್ಧಿಗೆ ಮಹತ್ವದ ಪಾತ್ರವನ್ನು ನೀಡಿರುವ ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರಿ ಬ್ಯಾಂಕ್ 2018ಕ್ಕೆ ಮುಂಚೆ ನಷ್ಟಕ್ಕೆ ಒಳಗಾಗಿ ಬ್ಯಾಂಕ್ನ ಬ್ರಾಂಚ್ಗಳನ್ನು ಮುಚ್ಚಿ ಠೇವಣಿದಾರರಿಗೂ ಹಣ ಹಿಂದಿರುಗಿಸಲಾರದ ಪರಿಸ್ಥಿತಿಗೆ ತಲುಪಿತ್ತು. ಆದರೆ 2018ರಲ್ಲಿ ಬಂದ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ನೇತೃತ್ವದ ಆಡಳಿತ ಮಂಡಳಿ ನಷ್ಟದಲ್ಲಿದ್ದ ಬ್ಯಾಂಕ್ ಅನ್ನು ಲಾಭದತ್ತ ಕೊಂಡೊಯ್ದು ಸಾವಿರಾರು ಕೋಟಿ ರುಗಳ ವಹಿವಾಟು ನಡೆಸುವ ಮೂಲಕ ಮುಂಚೂಣಿ ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಆಗಿ ಹೆಸರು ಗಳಿಸಿತ್ತು. ಆ ಸಂದರ್ಭದಲ್ಲೂ ಸಹ ಬ್ಯಾಂಕ್ ಮೇಲೆ ಹಲವು ಆಪಾದನೆಗಳು ಬಂದಿತ್ತು. ಸ್ತ್ರೀಶಕ್ತಿ ಸಂಘಗಳಿಗೆ ನೇರ ನಗದು ವಿತರಣೆ, ಬ್ಯಾಂಕ್ನಲ್ಲಿ ಪಕ್ಷಪಾತ ಧೋರಣೆ, ಅನರ್ಹರಿಗೆ ಲಕ್ಷಾಂತರ ರು ಸಾಲ ವಿತರಣೆ ಎಂಬ ದೂರುಗಳು ಬಂದಿದ್ದವು. ಆಡಳಿತ ಮಂಡಳಿ ನಂತರ ಇದರ ತನಿಖೆಯೂ ನಡೆಯುತ್ತಿದೆ. ಈ ಹಗರಣಗಳಿಗೆ ಪುಷ್ಟಿ ನೀಡುವಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೊಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಪುಟ್ಟ ಹಾಲು ಉತ್ಪಾದಕರ ಸಂಘ ಕೊಲುಮೇನಹಳ್ಳಿ ತಿಂಗಳ ವಹಿವಾಟು ಸುಮಾರು 2 ಲಕ್ಷ. ಕೊಲುಮೇನಹಳ್ಳಿ ಡೈರಿಯ ನಿತ್ಯ ಹಾಲು ಸಂಗ್ರಹಿಸುವ ಸಾಮರ್ಥ್ಯ 180 ಲೀಟರ್ ಅಷ್ಟೇ. ಆದ್ರೆ ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ಈ ಪುಟ್ಟ ಡೈರಿಗೆ ಪಾನ್ ಕಾರ್ಡ್ ಅನ್ನು ದುರ್ಬಳಕೆ ಮಾಡಿಕೊಂಡು 2018ರಿಂದ 2020ರವರೆಗೆ ಕೇವಲ 2.5 ವರ್ಷದ ಅವಧಿಯಲ್ಲಿ 4,9 ಲಕ್ಷ ರೂಪಾಯಿಗಳನ್ನು ಡೈರಿಯಿಂದ ಡಿಸಿಸಿ ಬ್ಯಾಂಕ್ ಖಾತೆಗೆ ಸಂದಾಯವಾದಂತೆ ಲೆಕ್ಕಪತ್ರಗಳನ್ನು ತೋರಿಸಿಕೊಳ್ಳಲಾಗಿದೆ. ಇಷ್ಟು ದೊಡ್ಡ ಮೊತ್ತ ಈ ಡೈರಿಯಿಂದ ಸಾಧ್ಯವಾ? ಯಾವುದೋ ನಗದು ವ್ಯವಹಾರವನ್ನು ಮುಚ್ಚಿ ಹಾಕಲು ಆರ್ಥಿಕ ಹಗರಣ ನಡೆಸಿದ್ದಾರೆ ಎನ್ನಲಾಗಿದೆ. ಕೊಲುಮೇನಹಳ್ಳಿ ಹಾಲು ಉತ್ಪಾದಕರ ಸಂಘ ಕೋಟ್ಯಾಂತರ ರು ವಹಿವಾಟು ನಡೆಸಿ ತೆರಿಗೆ ಪಾವತಿಸದೇ ಇರುವುದನ್ನು ಕೇಂದ್ರ ಆದಾಯ ತೆರಿಗೆ ಇಲಾಖೆ ಪತ್ತೆ ಹಚ್ಚಿ ನೋಟಿಸ್ ಜಾರಿಗೊಳಿಸಿ 4 ಕೋಟಿ ರು ಎಲ್ಲಿಂದ ಹಣ ಬಂದಿದೆ, ಈ ಹಣಕ್ಕೆ ಏಕೆ ತೆರಿಗೆ ಪಾವತಿಸಿಲ್ಲ ಎಂದು 2024ರಲ್ಲಿ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದಾಗ ಹಾಲು ಉತ್ಪಾದಕರ ಸಂಘದವರು ಬೆಚ್ಚಿ ಬಿದ್ದು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಪುನಃ 2025 ಡಿಸೆಂಬರ್ನಲ್ಲೂ ಆದಾಯ ತೆರಿಗೆ ಇಲಾಖೆ ನೋಟಿಸ್ ನೀಡಿ 2 ಕೋಟಿ ರು ದಂಡ ಪಾವತಿಸುವಂತೆ ಆದೇಶ ನೀಡಿದೆ. ಹಾಲು ಉತ್ಪಾದಕರ ಸಂಘದವರು ಬ್ಯಾಂಕಿಗೆ ಬಂದು ವಿಚಾರಿಸಿದ್ರೆ ಏನೋ ತಾಂತ್ರಿಕ ದೋಷವಾಗಿದೆ ಅಂತ ಸಬೂಬು ಹೇಳುತ್ತಿದ್ದಾರೆ. ಆದರೆ ಆದಾಯ ತೆರಿಗೆ ಇಲಾಖೆ ದಂಡ ಪಾವತಿಸುವಂತೆ ಹಾಲು ಉತ್ಪಾದಕರ ಸಂಘದ ಹಿಂದೆ ಬಿದ್ದಿದೆ. ಈ ಕುರಿತು ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ರಣಜಿತ್ ಈ ರೀತಿ ಹೇಳಿಕೆ ನೀಡ್ತಾರೆ. ಕೊಲುಮೇನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ
ಏನಂದರೆ ಡಿ ಸಿ ಸಿ ಬ್ಯಾಂಕಿಂದ ನಮಗೆ ಅನ್ಯಾಯ ಆಗಿದೆ. ಏನಂದರೆ ನಮ್ಮ ಪಾನ್ ಕಾರ್ಡ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಪಾನ್ ಕಾರ್ಡ್ನಿಂದ ಕ್ಯಾಶ್ ಡೆಪಾಸಿಟ್ ಅಂತ 4 ಕೋಟಿ ಡೆಪಾಸಿಟ್ ಮಾಡಿದ್ದಾರೆ ಅಂತ ನಮಗೆ ಇನ್ಕಮ್ ಟ್ಯಾಕ್ಸಿನ ನೋಟಿಸ್ ಬರ್ತಾಯಿದೆ. ಇದು ಸುಮಾರು ವರ್ಷದಿಂದ ಬರುತ್ತಿದ್ದು, ಇದನ್ನು ಡಿ ಸಿ ಸಿ ಬ್ಯಾಂಕ್ನ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೆ ಹಾಗೂ ಲೆಟ್ರ್ ಕೊಟ್ಟಿದ್ರು ಅವರು ನಾವು ನಮ್ಮದೇ ತಪ್ಪಿದೆ ಮಾಡಿಕೊಡ್ತೀರಿ ಅಂತ ಹೇಳ್ತಾಯಿದ್ದಾರೆ. ಮತ್ತು ಒಂದು ಸಲ ನೀವು ಪಾನ್ ಕಾರ್ಡ್ ಬೇರೆಯವ್ರಿಗೆ ಕೊಟ್ಟಿದ್ದೀರಾ, ಅದರಿಂದ ಅದು ಕ್ಯಾಶ್ ಡೆಪಾಸಿಟ್ ಆಗಿದೆ ಅಂತ ನಮ್ಮ ಮೇಲೇ ಹೇಳ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸಂಘ ಸ್ವಂತ ಕಟ್ಟಡ ಇಲ್ಲ, ಹಾಗೂ ನಮ್ಮ ಸಂಘದ ಹಾಲು ಶೇಖರಣೆ 100 ಲೀಟ್ರ್ ಹೋಗ್ತಾಯಿದೆ ಅಷ್ಟೇ. ಸ್ವಂತ ಕಟ್ಟಡ ಇಲ್ದಿದ್ರೂ ನಮ್ಮ ಪಾನ್ ಕಾರ್ಡ್ ಕೆಳಗಡೆ ಕ್ಯಾಶ್ ಡೆಪಾಸಿಟ್ಟು 4 ಕೋಟಿ ಅಂತ ತೋರಿಸ್ತಾ ಇದೆ. ಇದರಿಂದ ಸುಮಾರು ಒಂದು ವರ್ಷದಿಂದ ಹೇಳಿದ್ರೂ ಅದಕ್ಕೆ ಬಡ್ಡಿ ಸೇರಿ ಇನ್ಕಮ್ ಟ್ಯಾಕ್ಸಿಂದ 6 ಕೋಟಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಸಂಘಕ್ಕೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಆದ್ದರಿಂದ ಇದನ್ನು ಕೂಡಲೇ ಸರಿಪಡಿಸ್ಕೊಳ್ಬೇಕಂದ್ರೆ ತಮ್ಮಲ್ಲಿ ಕೋರ್ತೇವೆ. ನಮ್ಮ ಪಾನ್ ಕಾರ್ಡಿಂದ ಆಗಿರೋ ದುರುಪಯೋಗವನ್ನು ತನಿಖೆ ಮಾಡಿ ಸರಿಪಡಿಸ್ಕೊಳ್ಬೇಕಂದ್ರೆ ಈ ಮೂಲಕ ಆಗ್ರಹಿಸ್ತೀವಿ. ಕುಲುಮೇನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಒಂದು ಸ್ವಂತ ಕಟ್ಟಡವೂ ಇಲ್ಲ. ವರ್ಷಕ್ಕೆಲ್ಲ 20 ಲಕ್ಷ ವ್ಯವಹಾರ ನಡೆಸೋಲ್ಲ. ಇಂತಹ ಖಾತೆಯಿಂದ ಕೋಟಿ ಹಣ ಡಿಸಿಸಿ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವುದರ ಹಿಂದೆ ದೊಡ್ಡ ಹಗರಣ ಇದೆ ಎನ್ನಲಾಗಿದ್ದು, ಇದು ತನಿಖೆಯಿಂದ ಹೊರಬರಬೇಕಿದೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನವಾಗಿದ್ದು, 13 ನಿರ್ದೇಶಕರ ಆಯ್ಕೆಗೆ ಒಟ್ಟು 43 ನಾಮಪತ್ರಗಳು ಸಲ್ಲಿಕೆಯಾಗಿದೆ. ಕೊನೆಯ ದಿನವಾದ ಇಂದು ಸಹ ಅಭ್ಯರ್ಥಿಗಳು ಸಾಲುಗಟ್ಟಿ ನಿಂತು ನಾಮಪತ್ರ ಸಲ್ಲಿಕೆ ಮಾಡುತ್ತಿದ್ದರು. ಇದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಮೊದಲ ಚುನಾವಣೆಯಾಗಿದ್ದು, ನಿರ್ದೇಶಕರಾಗಿ ಆಯ್ಕೆಯಾಗಬೇಕೆಂಬ ಆಕಾಂಕ್ಷಿಗಳ ಸಂಖ್ಯೆಯೂ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೆಗಾ ಡೈರಿ ಪ್ರತ್ಯೇಕಗೊಂಡ 1 ವರ್ಷಕ್ಕೆ ಚುನಾವಣೆ ನಡೆಯುತ್ತಿದೆ. ಚೀಮುಲ್ಗೆ ಇದೇ ಮೊದಲ ಚುನಾವಣೆಯಾಗಿದ್ದು, ಮೊದಲ ಚುನಾವಣೆಯಲ್ಲಿ ತಾವು ನಿರ್ದೇಶಕರಾಗಿ ಆಯ್ಕೆಯಾಗಲು ಹೆಚ್ಚು ಜನ ಆಸಕ್ತಿ ತೋರಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದರಿಂದ ಮೆಗಾ ಡೈರಿ ಆವರಣದಲ್ಲಿ ಜನ ಜಾತ್ರೆಯೇ ತುಂಬಿತ್ತು. ಇಂದು ನಾಮಪತ್ರ ಸಲ್ಲಿಕೆಗೆ ತಮ್ಮ ಅಭ್ಯರ್ಥಿಗಳು ಪರ ಬಿಜೆಪಿ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಶಾಸಕರು, ಜನಪ್ರತಿನಿಧಿಗಳು ಭಾಗವಹಿಸಿದ್ರು. ನಾಮಪತ್ರ ಸಲ್ಲಿಕೆಗೆ 19 ರಿಂದ 22 ಅಂದರೆ 4 ದಿನಗಳು ಅವಕಾಶ ನೀಡಲಾಗಿದ್ದು, ಇದುವರೆಗೂ 43 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಜಿಲ್ಲೆಯಲ್ಲಿನ 8 ತಾಲೂಕುಗಳಲ್ಲಿ 11 ಕ್ಷೇತ್ರಗಳನ್ನಾಗಿ ವಿಂಗಡಣೆ ಮಾಡಲಾಗಿದ್ದು, 2 ಮಹಿಳಾ ಮೀಸಲು ಕ್ಷೇತ್ರ ಸೇರಿ 13 ನಿರ್ದೇಶಕರ ಆಯ್ಕೆ ಮಾಡಬೇಕಾಗಿದೆ. ಸಾಮಾನ್ಯ ಕ್ಷೇತ್ರಗಳಾದ 11 ಕ್ಷೇತ್ರಗಳಿಗೆ 38 ನಾಮಪತ್ರ ಸಲ್ಲಿಕೆಯಾಗಿದ್ರೆ, 2 ಮಹಿಳಾ ಕ್ಷೇತ್ರಗಳಿಗೆ 5 ಜನ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ 3 ಜನ, ಪೆರೇಸಂದ್ರ ಕ್ಷೇತ್ರಕ್ಕೆ 3 ಜನ, ಮಂಚೇನಹಳ್ಳಿ ಕ್ಷೇತ್ರಕ್ಕೆ 3 ಜನ, ಗೌರಿಬಿದನೂರು ಕ್ಷೇತ್ರಕ್ಕೆ 3 ಜನ, ಗುಡಿಬಂಡೆ ಕ್ಷೇತ್ರಕ್ಕೆ 4 ಜನ, ಕೈವಾರ ಕ್ಷೇತ್ರಕ್ಕೆ 4 ಜನ, ಚಿಂತಾಮಣಿ ಕಸಬಾ ಕ್ಷೇತ್ರಕ್ಕೆ 3 ಜನ, ಚೇಳೂರು ಕ್ಷೇತ್ರಕ್ಕೆ 4 ಜನ, ಬಾಗೇಪಲ್ಲಿ ಕ್ಷೇತ್ರಕ್ಕೆ 3 ಜನ, ಶಿಡ್ಲಘಟ್ಟ ಕ್ಷೇತ್ರಕ್ಕೆ 5 ಜನ, ಜಂಗಮಕೋಟೆ ಕ್ಷೇತ್ರಕ್ಕೆ 3 ಜನ ನಾಮಪತ್ರ ಸಲ್ಲಿಸಿದ್ರೆ, ಚಿಂತಾಮಣಿ ಮಹಿಳಾ ಕ್ಷೇತ್ರದಿಂದ 3 ಜನ, ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಿಂದ 3 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ನಾಳೆ ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, 24ರಂದು ನಾಮಪತ್ರಗಳ ಹಿಂಪಡೆಯಲು ಕೊನೆಯ ದಿನವಾಗಿದ್ದು, ಅಂದು ಎಷ್ಟು ಜನ ವಾಪಸ್ಸು ಪಡೆಯುತ್ತಾರೆ, ಅಂದೇ ಕಣದಲ್ಲಿ ಉಳಿದುಕೊಳ್ಳುವವರ ಪಟ್ಟಿ ಹೊರಬೀಳಲಿದೆ. ಒಂದು ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿಯಾಗಿ ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಈಶ್ವರಣ್ಣವರು ಮತ್ತು ನಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ಸುಧಾಕರ್ ಅವರು ಈಗಾಗಲೇ ಎಲ್ಲ ಮುಖಂಡರನ್ನು ಚರ್ಚೆ ಮಾಡಿ, ನಮ್ಮ ಹೈಕಮಾಂಡ್ ಏನಿದೆ ಹೈಕಮಾಂಡ್ ಚರ್ಚೆ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಸಹಕಾರಿ ಕ್ಷೇತ್ರದ ಹೆಚ್ಚಿನ ಒಂದು ಸೇವೆಯನ್ನು ಅವರು ಮಾಡಿದ್ದಾರೆ ಅಂತೇಳಿ ನನ್ನನ್ನು NDA ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ.
ಇನ್ನು ಈ ಬಾರಿ ನಾಮಪತ್ರ ಸಲ್ಲಿಸಿದವರ ಪೈಕಿ ಕೋಚಿಮುಲ್ಗೆ 4-5 ಬಾರಿ ಆಯ್ಕೆಯಾಗಿದ್ದಾರೆ. ಆಡಳಿತ ನಡೆಸಿರುವವರು ಮತ್ತೆ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿದವರ ಪೈಕಿ ಚಿಕ್ಕಬಳ್ಳಾಪುರ ಕೆವಿ ನಾಗರಾಜ್, ಚಿಂತಾಮಣಿ ಉಲವಾಡಿ ಅಶ್ವತ್ಥ ನಾರಾಯಣ ಬಾಬು, ಬಾಗೇಪಲ್ಲಿ ಮಂಜುನಾಥ ರೆಡ್ಡಿ, ಗೌರಿಬಿದನೂರು ಕಾಂತರಾಜ್, ಶಿಡ್ಲಘಟ್ಟದ ಆರ್ ಶ್ರೀನಿವಾಸ್, ಮಂಚೇನಹಳ್ಳಿ ಸುನಂದಮ್ಮ ಸೇರಿದ್ದು ಆಗ ತಾಲೂಕಿಗೆ 1 ನಿರ್ದೇಶಕರ ಸ್ಥಾನಗಳು ಮಾತ್ರ ಇದ್ದು, ಈ ಬಾರಿ ದೊಡ್ಡ ತಾಲೂಕುಗಳಿಗೆ 3 ಸ್ಥಾನ, ಹೊಸ ತಾಲೂಕಿಗೆ 1 ಸ್ಥಾನ ಇದ್ದರೆ ಮಹಿಳಾ ಮೀಸಲು ಸ್ಥಾನ 1 ಇದ್ದಿದ್ದು 2 ಸ್ಥಾನಗಳಾಗಿವೆ. ದುಬಾರಿ ಅಂತ ಎಲ್ಲರೂ ಹೇಳ್ಬೋದು ಅಷ್ಟೇ. ಆದರೆ ದುಬಾರಿ ಚುನಾವಣೆ ರೈತರು ಯಾರು ಕೂಡ ಆ ಥರ ಬೇರೆ ಆಶಾಮಿಷಗಳು ಯಾರು ಬಲಿಯಾಗೋದಿಲ್ಲ. ಅವರು ಸ್ವಾಭಿಮಾನದಿಂದ ಬರ್ತಕ್ಕಂಥ ರೈತರು ಇವತ್ತು ಡೆಲಿಗೇಟ್ಸ್ ಯಾರಿದ್ದಾರೋ ಯಾರು ಕೂಡ ಹೇಳ್ಕೋಬೋದು, ನಾವು ಅಷ್ಟು ಕೊಡ್ತೀವಿ ಇಷ್ಟು. ಎಲ್ಲ ಸುಳ್ಳದು. ಸ್ವಾಭಿಮಾನದಿಂದ ಯಾರು ಕೆಲಸ ಮಾಡಿದ್ರೆ ಅವ್ರು ಓಟ್ ಹಾಕ್ತಾರೆ ಸರ್. ಥ್ಯಾಂಕ್ ಯು ಸರ್. ಇದು ಸಹಕಾರ ಕ್ಷೇತ್ರದ ಚುನಾವಣೆ ಆಗಿರುವುದರಿಂದ ಪಕ್ಷದ ಚಿಹ್ನೆ ಇರೋದಿಲ್ಲ. ಆದರೆ ಬೆಂಬಲಿತ ಅಭ್ಯರ್ಥಿಗಳು ಮಾತ್ರ ಸ್ಪರ್ಧೆಗೆ ಅವಕಾಶ ಇದೆ. ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಮಾತ್ರ ಗೆಲ್ಲುತ್ತಾ ಬಂದಿದ್ದು, ಈ ಬಾರಿ ಬಿಜೆಪಿ ಪಕ್ಷವು ತಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನು ಜೆಡಿಎಸ್ ಬಿಜೆಪಿ ಅಲಿಯನ್ಸ್ ಹಾಗೆ ಎನ್ಡಿಎ ಅಭ್ಯರ್ಥಿಗಳ ಲೆಕ್ಕದಲ್ಲಿ ಆಯ್ಕೆ ಬಯಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಜಿ ಅಮೃತ ಅವರಿಗೆ ಅನಾಮಧೇಯ ವ್ಯಕ್ತಿಯೊಬ್ಬರು ಬರೆದಿರುವ ಪತ್ರವೊಂದು ಬಂದಿದೆ. ಅಂಚೆ ಮೂಲಕ ಬುಧವಾರ ಸಂಜೆ ನಗರಸಭೆ ಕಚೇರಿಗೆ ತಲುಪಿದ್ದ ಪೌರಾಯುಕ್ತೆ ಜಿ ಅಮೃತ ಅವರ ಕೈ ಸೇರಿದೆ. ಅನಾಮಧೇಯ ವ್ಯಕ್ತಿ ಬರೆದ ಪತ್ರ ತೀವ್ರ ಕುತೂಹಲ ಮತ್ತು 10 ಹಲವು ಅನುಮಾನಗಳಿಗೂ ಕಾರಣವಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಅನಾಮಧೇಯ ಪತ್ರವೊಂದು ಬಂದಿದೆ. ಅನಾಮಧೇಯ ಪತ್ರ ಕೈ ಸೇರುತ್ತಿದ್ದಂತೆ ಆತಂಕಕ್ಕೆ ಒಳಗಾದ ಪೌರಾಯುಕ್ತೆ ಅಮೃತ ಅವರು ಪತ್ರವನ್ನು ಓದಿ ನಂತರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಪತ್ರವನ್ನು ಶಿಡ್ಲಘಟ್ಟ ನಗರ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪತ್ರವನ್ನು ವಶಕ್ಕೆ ಪಡೆದ ಶಿಡ್ಲಘಟ್ಟ ಪೊಲೀಸರು ಅಂಚೆ ಮೂಲಕ ಬಂದಿರುವ ಅನಾಮಧೇಯ ಪತ್ರದ ಜಾಡು ಜಾಲಾಡಲು ಮುಂದಾಗಿದ್ದಾರೆ. ಪತ್ರದಲ್ಲಿ ಏನಿದೆ ಎಂಬ ವಿಷಯವನ್ನು ಗೌಪ್ಯವಾಗಿಡಲಾಗಿದೆ. ಪತ್ರವನ್ನು ಯಾರು, ಏಕೆ, ಎಲ್ಲಿಂದ ಬರೆದಿದ್ದಾರೆ, ಏನು ಬರೆದಿದ್ದಾರೆ ಎಂಬುದನ್ನು ಪೌರಾಯುಕ್ತರಾಗಲಿ ಪೊಲೀಸರಾಗಲಿ ಸ್ಪಷ್ಟಪಡಿಸುತ್ತಿಲ್ಲ. ಆದರೆ ನಗರಸಭೆ ಪೌರಾಯುಕ್ತರಿಗೆ ಅನಾಮಧೇಯ ವ್ಯಕ್ತಿಯೊಬ್ಬರು ಪತ್ರ ಬರೆದಿದ್ದಾರಂತೆ ಎಂಬ ವಿಷಯ ಮಾತ್ರ ಕಾಳ್ಗಿಚ್ಚಿನಂತೆ ಹರಡಿದೆ. ಬಿಳಿ ಹಾಳೆಯಲ್ಲಿ ಕೈ ಬರಹದಲ್ಲೇ ಇರುವ ಪತ್ರವನ್ನು ಎನ್ವೆಲಪ್ ಕವರ್ನಲ್ಲಿಟ್ಟು ಅಂಚೆ ಮೂಲಕ ಕಳುಹಿಸಲಾಗಿದೆ. ಕವರ್ ಮೇಲೆ ಪೌರಾಯುಕ್ತರ ವಿಳಾಸ ಇದೆ. ಯಾರು ಬರೆದರು ಎಂಬುದಿಲ್ಲ. ಪತ್ರದಲ್ಲಿ ಪೌರಾಯುಕ್ತರಿಗೆ ಪ್ರಾಣ ಬೆದರಿಕೆ ಹಾಕಲಾಗಿದೆ, ಎಚ್ಚರಿಕೆ ನೀಡಲಾಗಿದೆ, ಮುಖಕ್ಕೆ ಆಸಿಡ್ ಹಾಕುವುದಾಗಿ ಬೆದರಿಕೆಯೊಡ್ಡಲಾಗಿದೆ, ಸುಮ್ಮನೆ ಬಿಡೋಲ್ಲ ಎಂದೆಲ್ಲ ಬೆದರಿಸಿ ಬರೆಯಲಾಗಿದೆ ಎನ್ನುವುದಾಗಿ ಸಾರ್ವಜನಿಕವಾಗಿ ಚರ್ಚೆಗಳಾಗುತ್ತಿವೆ. ಇನ್ನೊಂದೆಡೆ ನಿನ್ನ ಮೇಲೆ ಕೆಲವರು ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ. ಏನು ಬೇಕಾದರೂ ಮಾಡಬಹುದು, ಅದಕ್ಕಾಗಿ ಎಚ್ಚರಿಕೆಯಿಂದ ಹುಷಾರಾಗಿರಿ ಎಂದು ಈತ ಬಯಸಿ ಪತ್ರ ಬರೆದಿದ್ದಾರೆ ಎಂದು ಕೂಡ ಅಂತೆ ಕಂತೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ.
ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಮೆಗಾ ಡೈರಿ ಚುನಾವಣೆಯ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ. ಕೋಲಾರದಿಂದ ಬೇರ್ಪಟ್ಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆ ಇದೇ ಮೊದಲ ಬಾರಿಗೆ ನಡೆಯುತ್ತಿದ್ದು, ಜಿಲ್ಲೆಯ 5 ಕ್ಷೇತ್ರಗಳ ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಅಭ್ಯರ್ಥಿಗಳ ಗೆಲುವಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುತ್ತಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಜೊತೆಗೆ ಬಂದು ಶುಭ ಕೋರಿದ ಬಾಗೇಪಲ್ಲಿ, ಶಿಡ್ಲಘಟ್ಟ ಹಾಗೂ ಗೌರಿಬಿದನೂರು ಶಾಸಕರು ಚೀಮೂಲ್ ಚುನಾವಣೆಯ ಬಗ್ಗೆ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸರ್ ಸ್ವಲ್ಪ ಹಂಗೆ ನಿಂತ್ಕೊಂಬಿಡಿ, ಕ್ಯಾಂಡಿಡೇಟ್ ನಿಂತ್ಕೊಳ್ಳಿ ಸರ್, ಜೊತೆ ಸ್ವಲ್ಪ ಹಿಂದೆ ಹೋಗ್ಬಿಡಿ ಸರ್. ಹೌದು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆ ಫೆಬ್ರವರಿ 1ರಂದು ನಡೆಯುತ್ತಿದ್ದು, ಮೆಗಾ ಡೈರಿ ಆಡಳಿತ ಮಂಡಳಿ ಆಯ್ಕೆಯಾಗಬೇಕಾಗಿರುವ 13 ನಿರ್ದೇಶಕರಿಗೂ ಚುನಾವಣೆ ನಡೆಯುತ್ತಿದ್ದು, ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿತ್ತು. ಇಲ್ಲಿವರೆಗೂ 43 ಜನರಿಂದ ನಿರ್ದೇಶಕ ಸ್ಥಾನ ಬಯಸಿ ನಾಮಪತ್ರ ಸಲ್ಲಿಸಿದ್ದು, ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ನಿರ್ದೇಶಕರನ್ನ ಗೆಲ್ಲಿಸಲು ಆಯಾ ಕ್ಷೇತ್ರದ ಶಾಸಕರು ಅಭ್ಯರ್ಥಿಗಳ ಬೆನ್ನಿಗೆ ನಿಂತು ಬೆಂಬಲ ನೀಡುತ್ತಿದ್ದಾರೆ. ಕ್ಷೇತ್ರದ 5 ಶಾಸಕರ ಪೈಕಿ ಶಿಡ್ಲಘಟ್ಟ, ಬಾಗೇಪಲ್ಲಿ ಮತ್ತು ಗೌರಿಬಿದನೂರು ಕ್ಷೇತ್ರದ ಶಾಸಕರು ತಮ್ಮ ಅಭ್ಯರ್ಥಿಗಳ ಜೊತೆ ಬಂದು ನಾಮಪತ್ರ ಸಲ್ಲಿಕೆಗೂ ಸಾಥ್ ನೀಡಿದ್ದಾರೆ. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕರು ಮೆಗಾ ಡೈರಿ ಅಭಿವೃದ್ಧಿಗೆ ತಮ್ಮದೇ ಆದ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ನಮ್ಮ ಅಧಿಕಾರ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಡೈರಿ ಅಭಿವೃದ್ಧಿಗೆ ಬೇಕಾದ ಅನುದಾನವನ್ನ ನಮ್ಮ ಉಸ್ತುವಾರಿ ಸಚಿವರು ಎಂಸಿ ಸುಧಾಕರ್ ಜೊತೆಗೆ ಕೈ ಜೋಡಿಸಿ ತರುತ್ತೇವೆ. ಸ್ಥಳೀಯ ಹಾಲು ಮಾರಾಟ ಘಟಕ ಮಾಡಿ ಲಾಭದಾಯಕ ಮಾರುಕಟ್ಟೆ ಒದಗಿಸುತ್ತೇವೆ. ಮೆಗಾ ಡೈರಿ ಚುನಾವಣೆ ರೈತರ ಪರ ಚುನಾವಣೆ. ಇದಕ್ಕೆ ಚುನಾವಣೆ ಅಗತ್ಯವಿರಲಿಲ್ಲ. ಇಲ್ಲಿ ಸ್ಪರ್ಧಿಸುವವರೆಲ್ಲ ರೈತರೇ. ಚುನಾವಣೆ ಅಂದ್ರೆ ಅಪಾರ ಹಣ ಖರ್ಚು ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬಾರ್ದಿತ್ತು. ನಮ್ಮ ಕ್ಷೇತ್ರದಲ್ಲಿ ನಾವು ಅದನ್ನೇ ಮಾಡಿದ್ದೆವು. ಆದ್ರೆ ಕೆಲವರ ಆಸೆಯ ಅವಿರೋಧ ಆಯ್ಕೆಯನ್ನ ತಡೆದಿದೆ. ಆದ್ರೂ ನಮ್ಮ ಕ್ಷೇತ್ರದ 2 ಮತ್ತು ಒಬ್ಬ ಮಹಿಳಾ ಅಭ್ಯರ್ಥಿ ಮಾತ್ರ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಲೋದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ನಮ್ಮ ಡಿಸ್ಟ್ರಿಕ್ಟ್ ನ್ಯೂಸ್ಗೆಲ್ಲ ಮಾತಾಡ್ಕೊಂಡಿದ್ದೀವಿ. ಈಗ 100% ಚೀಮೂಲ್ನಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದ ತಕ್ಷಣವೇ ನಾವೊಂದು ಮೀಟಿಂಗ್ ಕರೆದು ಎಲ್ಲ ಡೈರೆಕ್ಟ್ಸ್ನು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ನಮ್ಮ ಬೇಡಿಕೆಗಳನ್ನಿಟ್ಟು 100% ನಮಗೆ ಈ ಭಾಗದಲ್ಲಿರೋ ಹೈನುಗಾರಿಕೆ ಮುಖ್ಯ, ಹೈನುಗಾರಿಕೆ ಬೇಕಾದಂಥ ಅನುದಾನ ನಮ್ಗೆ ಬೇಕು ಅಂತೇಳಿ ಡಿಮ್ಯಾಂಡ್ ಆದರೂ ಮಾಡಿ ನಾವು 100% ನಮ್ಮ ಹೈನುಗಾರಿಕೆಗೆ ಮಿಲ್ಕ್ ಡೈರಿಗೆ ಬೇಕಾದರೂ ಈ 2.5 ವರ್ಷದಲ್ಲೇ ಮಾಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಮಾಹಿತಿ 13 ಗೆಲ್ತೀವಿ ಸರ್, 13 ಗೆಲ್ತೀವಿ. ಯಾಕಂದರೆ ಈಗ ಬೇರೆ ಯಾವುದು ನನಗೆ ಕಾಣಿಸ್ತಾ ಇಲ್ಲಪ್ಪ. ಏನೋ ನಿಮಗೆ ನನ್ನ ಬಾಗೇಪಲ್ಲಿ ಅಂತ ಖಂಡಿತ ಒಂದು ಗೆಲ್ಲಲ್ಲ, ಇಷ್ಟಂತೂ ಗ್ಯಾರಂಟಿ. ಬೇರೆ ಅದ್ರ ಬಗ್ಗೆ ನನಗಿರೋ ಮಾಹಿತಿ ಪ್ರಕಾರ ಎಲ್ಲ ನಾವೇ 13 ನಾವು ಗೆಲ್ತೀವಿ, ಮಿಕ್ಕಿದ್ದು ದೇವ್ರಿಗೆ. ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಜೆಡಿಎಸ್ ಪಕ್ಷ ಅಭ್ಯರ್ಥಿಗಳೇ ನಮ್ಮಲ್ಲಿ ಗೆಲ್ಲೋದು ಗ್ಯಾರಂಟಿ. ಆದರೆ ಜೆಡಿಎಸ್ ಮತ್ತು ಬಿಜೆಪಿ ಈಗ ಅಲಯನ್ಸ್ ಆಗಿದ್ದು, ಮೆಗಾ ಡೈರಿಯ 13 ಕ್ಷೇತ್ರಗಳಿಗೂ ಎನ್ಡಿಎ ಅಭ್ಯರ್ಥಿಗಳು ಸ್ಪರ್ಧೆ ಇರುತ್ತದೆ. ಶಿಡ್ಲಘಟ್ಟ ತಾಲೂಕು ವ್ಯಾಪ್ತಿಯ ಶಿಡ್ಲಘಟ್ಟ ಹಾಗೂ ಜಂಗಮಕೋಟೆ ಕ್ಷೇತ್ರದಲ್ಲಿ ಬಂಕ್ ಮುನಿಯಪ್ಪ ಹಾಗೂ ಎಂ ರಾಮಯ್ಯ ಗೆಲ್ಲೋದು 100ಕ್ಕೆ 100 ಸತ್ಯ ಎಂದು ಹೇಳಿದ್ದು, ಮೆಗಾ ಡೈರಿ ರೈತರ ಜೀವಾಳ, ಅದನ್ನು ಅಭಿವೃದ್ಧಿ ಪಡಿಸುವತ್ತ ಮುಂದೆ ನಡೆಯಬೇಕಾಗಿದೆ ಎಂದರು. ಇವತ್ತು ನಾವು ಎನ್ಡಿಎ ಮೈತ್ರಿ ಅಂದ ಮೇಲೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ಅಭ್ಯರ್ಥಿಗಳು ನಿಲ್ಲಿಸೋಂಥದ್ದು ಆಗಿದೆ. JDS ಪಕ್ಷದ ಪ್ರಬಲವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷ ಒಗ್ಗಟ್ಟಾಗಿ ಇವತ್ತು ಈ ಒಂದು ಕೋಲಾರ ಹಾಲು ಒಕ್ಕೂಟ ಚುನಾವಣೆಯನ್ನು ಪ್ರಕ್ರಿಯೆ ಒಟ್ಟಾಗಿ ನಾವು ಮಾಡ್ತಾ ಇದ್ದೀವಿ. ಸರ್, ಒಟ್ಟು JDS ಕಡೆಯಿಂದ ಎಷ್ಟು ಜನ ಅಭ್ಯರ್ಥಿಗಳು ಕಣಕ್ಕೆ ಇಳಿಸಿದ್ದೀರಿ? BJP ಕಡೆಯಿಂದ ಎಷ್ಟು ಜನ
ಅಭ್ಯರ್ಥಿಗಳು? ಈಗ ND ಅಂದಮೇಲೆ BJP JDS ಅನ್ನೋದು ಬರಲ್ಲ. ಇವತ್ತು ನಾವು 13 ಜನ, ಇವತ್ತು 13 ಕ್ಷೇತ್ರಕ್ಕೆ ಚುನಾವಣೆ ನಡೀತಿದೆ. 13 ಕ್ಷೇತ್ರಕ್ಕೂ ND ಅಭ್ಯರ್ಥಿಗಳು ನಾವು ಆಗ್ತಾ ಇದ್ದೀವಿ. ಸರ್, ತಾಲೂಕಿನಲ್ಲಿ ಏನು ಕಾಂಗ್ರೆಸ್ ಕೈ ಮುಖಂಡನ ಒಂದು ಇನ್ನು ಜಿಲ್ಲೆಯ ಗೌರಿಬಿದನೂರು ಕ್ಷೇತ್ರದಲ್ಲಿ ಗೆದ್ದಿರುವ ಪಕ್ಷೇತರ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ತಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನಾಗಿ ಮಂಚೇನಹಳ್ಳಿ ಕ್ಷೇತ್ರದಿಂದ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕಾಂತರಾಜ್ ಅವರನ್ನ ಮತ್ತೆ ಕಣಕ್ಕೆ ಇಳಿಸಿದ್ದೇವೆ. ಅವರು 10 ವರ್ಷ ಅಧ್ಯಕ್ಷರಾಗಿ ಅನುಭವ ಇರುವ ನಿರ್ದೇಶಕರು, ಅವರು ಗೆಲ್ಲುತ್ತಾರೆ. ಹಾಗೆಯೇ ಗೌರಿಬಿದನೂರು ಕ್ಷೇತ್ರದಿಂದ ವೆಂಕಟರೆಡ್ಡಿ ಸಹ ಹಿರಿಯರಾಗಿದ್ದು, ಕೋಚಿಮುಲ್ ನಿರ್ದೇಶಕರಾಗಿ ಅನುಭವಿಗಳು, ಅವರ ಗೆಲುವು ನಿಶ್ಚಯವಾಗಿದ್ದು, ಇಬ್ಬರು ಗೆದ್ದು ಅಧಿಕಾರ ಹಿಡಿಯುವುದರಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಭಿವೃದ್ಧಿಗೆ ಮತ್ತೆ ತಮ್ಮ ಕೊಡುಗೆ ನೀಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇರುವಂಥ ಅಭ್ಯರ್ಥಿಗಳು ಈಗಾಗಲೇ ಹೇಳಿದ ಪ್ರಕಾರ 10 ವರ್ಷಗಳ ಕಾಲ ಡೈರಿಯಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಕಾಂತರಾಜ್ ಅವರು ಇದ್ದಾರೆ. ಅವರು ಕೂಡ ಜನಗಳಿಗೆ ಸ್ಪಂದನೆ ಮಾಡುವಂಥ ವ್ಯಕ್ತಿತ್ವ. ಎಷ್ಟೊತ್ತಿನಲ್ಲಿ ಅರ್ಧ ರಾತ್ರಿಯಲ್ಲಿ ಅವ್ರನ್ನ ಡೈರಿ ವಿಚಾರದಲ್ಲಿ ಹಾಲು ಉತ್ಪಾದಕರು ಏನೇ ಸಮಸ್ಯೆಗಳು ಹೇಳಿದ್ರು ಕೂಡ ಅವರು ಕೂಡ ಯಾವಾಗಲೂ ಸ್ಪಂದನೆ ಮಾಡ್ಕೊಂಬರುವಂಥ ವ್ಯಕ್ತಿತ್ವ. ಅದಕ್ಕೋಸ್ಕರ ನಮ್ಮ ಜನತೆ ಹಲವು ಡೈರಿಯ ಹಾಲು ಉತ್ಪಾದಕರು ಎಲ್ಲ ಒಮ್ಮತದಿಂದ ಇವ್ರನ್ನ ಅಭ್ಯರ್ಥಿಯಾಗಿ ಮಾಡಬೇಕು ಅಂತ ಬಯಸಿದ್ರು. ಅದಕ್ಕೋಸ್ಕರ ಅಭ್ಯರ್ಥಿಯಾಗಿ ಮಾಡಿದ್ದೀವಿ. ಅವ್ರು ಅದೇ ರೀತಿ ಮುಂದೆ ಕೂಡ ಈ ಹಿಂದೆ ಏನು ಸರ್ವಿಸ್ ಮಾಡ್ಕೊಂಬಂದಿದ್ರೋ ಅದೇ ರೀತಿ ಮುಂದೆ ಕೂಡ ಸರ್ವಿಸ್ ಮಾಡ್ತಾರೆ. ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರಕ್ಕೆ ಆಗ್ಬೇಕಾದ್ರೆ ಅವ್ರ ಹೋರಾಟನೂ ಭಾಳ ಜಾಸ್ತಿ ಇತ್ತು. ಕೋಲಾರ ಚಿಕ್ಕಬಳ್ಳಾಪುರ ಇದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಸಪ್ರೇಟಾಗಿ ಹಾಲು ಒಕ್ಕೂಟ ಬೇಕು ಅಂತ ಹೋರಾಟದಲ್ಲಿ ಅವ್ರದ್ದು ಮಹತ್ವವಾದ ಪಾತ್ರ ಇತ್ತು. ಅದರಿಂದ ಹಾಲು ಉತ್ಪಾದಕರು ಎಲ್ಲ ಡೈರಿಗಳು ಕೂಡ ಅವ್ರನ್ನ ಒಮ್ಮತದಿಂದ ಸೆಲೆಕ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ವಿ. ಇನ್ನು ಚಿಂತಾಮಣಿ ಕ್ಷೇತ್ರಕ್ಕೆ ಚಿಂತಾಮಣಿ, ಕೈವಾರ ಮತ್ತು ಮಹಿಳಾ ಕ್ಷೇತ್ರ ಸೇರಿ 3 ಕ್ಷೇತ್ರಗಳು ನಮ್ಮ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ನಾಯಕತ್ವದಲ್ಲಿ ನಡೆಯುತ್ತದೆ. ಗೆಲುವು ನಮ್ಮದೇ. ಈ ಬಾರಿ ಡೈರಿ ಅಧಿಕಾರ ಹಿಡಿಯುವುದೇ ನಾವೇ ಎಂದು ಮಾಜಿ ನಿರ್ದೇಶಕ ಉಲ್ಲವಾಡಿ ಅಶ್ವತ್ಥ ನಾರಾಯಣ ಬಾಬು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮಾತ್ರ ಚೀಮುಲ್ ಚುನಾವಣೆಯಲ್ಲಿ ವಿಭಿನ್ನ ಪಾತ್ರ ವಹಿಸುತ್ತಿದೆ. ಇಲ್ಲಿ ಮಾಜಿ ಅಧ್ಯಕ್ಷ KV ನಾಗರಾಜ್ ಪರ ಬೆಂಬಲಕ್ಕೆ ನಿಂತಿರುವ ಸಂಸದ ಡಾಕ್ಟರ್ K ಸುಧಾಕರ್ ಒಂದೇ ಕ್ಷೇತ್ರಕ್ಕೆ ಪೈಪೋಟಿ ಇದ್ದ ಕಾರಣ ಅವರ ಮನವೊಲಿಸಿ KVNಗೆ ಬೆಂಬಲಿಸಿದ್ದು, ಅವರನ್ನ ಶತಾಯ ಗತಾಯ ಗೆಲ್ಲಿಸಲು ಪಣ ತೊಟ್ಟಿದ್ದು, ಮತ್ತೊಂದು ಜಾತವಾರ ಹೊಸಹಳ್ಳಿ ಶಿವಾನಂದರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಳೀಯ ಶಾಸಕರಿದ್ದು ಒಂದೇ ಪಕ್ಷದಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನ ಹಾಕಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಅಧ್ವಾನ ಮಾಡಿಕೊಟ್ಟಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಗ್ಯಾರಂಟಿಗಳ ಅಧ್ಯಕ್ಷ ಯಳುವಳ್ಳಿ ರಮೇಶ್ ರಣ್ಣ ಬೆಂಬಲಿಸಿ ನಾಮಪತ್ರ ಹಾಕಿಸಿದ್ದಾರೆ. ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಹಾಲಿ ನಿರ್ದೇಶಕ ಭರಣಿ ವೆಂಕಟೇಶ್ ರಣ್ಣ ಬೆಂಬಲಿಸಿ ನಾಮಪತ್ರ ಹಾಕಿಸಿದ್ದಾರೆ. ಜಿಲ್ಲೆಯ 3 ಶಾಸಕರು ಬಂದು ತಮ್ಮ ತಮ್ಮ ಅಭ್ಯರ್ಥಿಗಳಿಗೆ ನಾಮಪತ್ರ ಸಲ್ಲಿಸಲು ಸಾಥ್ ನೀಡಿದ್ರೆ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಮಾತ್ರ ಹಾಜರಾಗದೆ ನಿಮ್ಮಿಷ್ಟ ಎಂದು ಕೈ ಚೆಲ್ಲಿದಂತಾಗಿತ್ತು. ಹಾಗಾಗಿ ಇಲ್ಲಿನ ವೋಟರ್ ಪ್ರತಿನಿಧಿಗಳು ಯಾರ ಕೈ ಹಿಡಿಯುತ್ತಾರೋ ಕಾದು ನೋಡಬೇಕಾಗಿದೆ. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ ಸ್ವಲ್ಪ ಹಂಗೆ ನಿಂತ್ಕೊಂಬಿಡಿ, ಕ್ಯಾಂಡಿಡೇಟ್ ನಿಂತ್ಕೊಳ್ಳಿ ಸರ್, ಜೊತೆ ಸ್ವಲ್ಪ ಹಿಂದೆ ಹೋಗ್ಬಿಡಿ ಸರ್. ಕೊರಟಗೆರೆ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ವಿಶೇಷ 50 ಕೋಟಿ ಅನುದಾನ ತಂದು ರಾಜ್ಯಕ್ಕೆ ಮಾದರಿ ಕ್ಷೇತ್ರ ಮಾಡುವುದೇ ನನ್ನ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ತಿಳಿಸಿದರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಒಲವನಹಳ್ಳಿ ಹೋಬಳಿಯ ಶಾಂತಲಿಂಗಯ್ಯನ ಪಾಳ್ಯ ಗ್ರಾಮದ ಮುಖ್ಯ ರಸ್ತೆಗೆ ಸುಮಾರು 60 ಲಕ್ಷದ ಕಾಮಗಾರಿಯನ್ನು ಹಾಗೂ ಬಿಡಿಪುರ ಗ್ರಾಮದಲ್ಲಿ 40 ಲಕ್ಷ ರುಗಳ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಮಾತನಾಡಿ, ಕೊರಟಗೆರೆ ಕ್ಷೇತ್ರದಲ್ಲಿ ಹಲವು ಗ್ರಾಮಗಳಲ್ಲಿ ದಶಕಗಳಿಂದ ರಸ್ತೆಗಳು ಅಭಿವೃದ್ಧಿ ಹೊಂದಿಲ್ಲ ಎನ್ನುವ ಗ್ರಾಮಸ್ಥರ ಬೇಡಿಕೆಗಳಿಗೆ ಮುಖ್ಯಮಂತ್ರಿಗಳಿಂದ 50 ಕೋಟಿಗಳ ವಿಶೇಷ ಅನುದಾನದಲ್ಲಿ ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸಲಾಗುತ್ತಿದೆ. ಈ ವರ್ಷ 50 ಕೋಟಿಗಳನ್ನು ಪೂರೈಸಿ ಮುಂಬರುವ ದಿನಗಳಲ್ಲಿ ಮತ್ತೆ 50 ಕೋಟಿ ರು ಅನುದಾನ ಪಡೆದು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಅದನ್ನ ಸದ್ಯದಲ್ಲೇ ತೋವಿನಕೆರೆನಲ್ಲಿ ಏನು ಅಪ್ಗ್ರೇಡ್ ಮಾಡಿ 36 ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿದ್ದೇವೆ.
ಅದರ ಜೊತೆಯಲ್ಲಿ ಇದನ್ನು ಕೂಡ ಇದು ಅಡಿಗಲ್ ಹಾಕ್ತೀವಿ, ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದೇ ಪ್ರಕಾರ ಏನು ಇದು ಕೋಳಾಲದಲ್ಲಿ ನಮಗೆ ಇನ್ನೊಂದು ಅಪ್ಗ್ರೇಡ್ ಮಾಡಬೇಕು ಅಂತ ಕೇಳಿದ್ದಾರೆ. ಅದನ್ನು ಕೂಡ ಈ ವರ್ಷದ CHC ಮಾಡಬೇಕು ಅಂತ, ಅದಕ್ಕೆ ಬಡ್ಜೆಟ್ನಲ್ಲಿ ಈ ವರ್ಷ ಸೇರಿಸ್ಕೊಡ್ತೀವಿ. ಇದೇ ಸಂದರ್ಭದಲ್ಲಿ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಮಧುಗಿರಿ AC ಶಿವಪ್ಪ ಗೊಟ್ಟೂರು, ತಹಸೀಲ್ದಾರ್ ಮಂಜುನಾಥ್, EO ಅಪೂರ್ವ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೋಡ್ಲಹಳ್ಳಿ ಅಶ್ವಥ್ ನಾರಾಯಣ್, ಹರಕೆರೆ ಶಂಕರ್, ಮಹಿಳಾ ಅಧ್ಯಕ್ಷೆ ಜಯಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ, PDO ಲಕ್ಷ್ಮೀನಾರಾಯಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಕೋಲಾರ ಜಿಲ್ಲೆಯ ಸಮೃದ್ಧ ಇತಿಹಾಸವನ್ನು ಸಾರುವ ಐತಿಹಾಸಿಕ ಸ್ಮಾರಕಗಳು ಹಾಗೂ ವೀರಗಲ್ಲುಗಳನ್ನು ವೈಜ್ಞಾನಿಕವಾಗಿ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸಿಕೊಡಲು ಜಿಲ್ಲಾಡಳಿತ ಮಹತ್ವದ ಯೋಜನೆಗಳನ್ನು ರೂಪಿಸಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ತಿಳಿಸಿದರು. ಕೋಲಾರದ ಜಿಲ್ಲಾಧಿಕಾರಿಗಳ ಕೇಸ್ವಾನ್ ಸಭಾಂಗಣದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಮಾತನಾಡಿ, ರಾಜ್ಯ ಪುರಾತತ್ವ ಇಲಾಖೆ ಈಗಾಗಲೇ ಗುರುತಿಸಲ್ಪಟ್ಟಿರುವ ಸ್ಮಾರಕಗಳನ್ನು ಸಂರಕ್ಷಿಸಲು ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದ್ದು, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಹಸೀಲ್ದಾರರ ಮೂಲಕ ಜಿಲ್ಲೆಯ ಹೊಸ ಐತಿಹಾಸಿಕ ತಾಣಗಳನ್ನು ಗುರುತಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸಿದ ನಂತರ ಅವುಗಳನ್ನು ಪಟ್ಟಿಗೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು. ಇತಿಹಾಸ ತಜ್ಞರು ಹಾಗೂ ಕಾಲೇಜು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಸ್ಮಾರಕಗಳ ಸಂರಕ್ಷಣೆ ಕುರಿತು ಶೀಘ್ರದಲ್ಲಿಯೇ ಜಿಲ್ಲಾ ಮಟ್ಟದ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದರು. ಆಮೇಲೆ ಅದನ್ನು ರಕ್ಷಣೆ ಮಾಡೋ ಬಗ್ಗೆ ನೆಕ್ಸ್ಟ್ ಕ್ರಮ ತಗೊಳ್ಳೋಣ. ದಟ್ ಇಸ್ ಫಸ್ಟ್ ಇಮಿಡಿಯೇಟ್ ಸ್ಟೆಪ್ ವಾಟ್ ವಿ ಕ್ಯಾನ್ ಟೇಕ್ ದಿಸ್. ನಾನು ನಿಮ್ಗೆ 15 ದಿನದಲ್ಲಿ ಜಾಗ ಕೊಡೋಕೆ ತಯಾರಿದ್ದೀನಿ. ಡೈರೆಕ್ಷನ್ ಕೊಟ್ಟಿದ್ದೀನಿ. ನಿಮ್ಗೆ 5 ಎಕರೆ ಜಾಗನ ಮ್ಯೂಸಿಯಂ ನಾನು ಕೊಡ್ತೀನಿ. ಅದ್ರ ಬಗ್ಗೆ ಅಬ್ಸಲ್ಯೂಟ್ಲಿ ನೋ ಇಶ್ಯೂ. ಇಮಿಡಿಯೇಟ್ಲಿ ADC ವಿಲ್ ಟೇಕ್ ಎ ಕಾಲ್. ನನಗೆ ಈ ಡಿಪಾರ್ಟ್ಮೆಂಟ್ ಆಫ್ ಮ್ಯೂಸಿಯಮ್ಸ್ ಇಂದ ಅವರು ಅಲ್ಲಿ ಒಂದು ಮ್ಯೂಸಿಯಂ ಕಟ್ಕೊಡ್ತೀವಿ ಅಂದ್ರೆ ವಿಲ್ ಬಿ ವೆರಿ ವೆರಿ ಗ್ರೇಟ್ಫುಲ್ ಟು ದೆಮ್. ಇನ್ನು ಜಿಲ್ಲೆಯ ಪುರಾತತ್ವ ಇತಿಹಾಸವನ್ನು ಬಿಂಬಿಸಲು 5 ಎಕರೆ ಜಮೀನನ್ನು ಮೀಸಲಿಡಲಾಗಿದ್ದು, ಇಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಪ್ರದರ್ಶನ ವ್ಯವಸ್ಥೆಯುಳ್ಳ ಸುಸಜ್ಜಿತ ಮ್ಯೂಸಿಯಂ ನಿರ್ಮಿಸಲಾಗುವುದು. ಇದರ ನಿರ್ಮಾಣ ಜವಾಬ್ದಾರಿಯನ್ನು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆ ವಹಿಸಿಕೊಳ್ಳಲಿದೆ. ಅಲ್ಲದೆ ಹಳೆಯ ಜೂನಿಯರ್ ಕಾಲೇಜು ಕಟ್ಟಡವನ್ನು ಹೆರಿಟೇಜ್ ಬಿಲ್ಡಿಂಗ್ ಆಗಿ ಪರಿವರ್ತಿಸುವ ಕುರಿತು DDPI ಅವರಿಂದ ಪ್ರಸ್ತಾವನೆ ಸಲ್ಲಿಸಲು ತಿಳಿಸಲಾಯಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ SM ಮಂಗಳ, ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ತುಕಾರಾಮ್, ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿ ಕಾವ್ಯಶ್ರೀ, ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿ ಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಶಾಸಕ KH ಪುಟ್ಟಸ್ವಾಮಿಗೌಡ ಬಣದ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ನಾಮಪತ್ರ ಸಲ್ಲಿಸಲಾಯಿತು. ಗೌರಿಬಿದನೂರು ಕ್ಷೇತ್ರಕ್ಕೆ 2 ಕ್ಷೇತ್ರಗಳು ವಿಂಗಡಣೆಯಾಗಿದ್ದು, ತೊಂಡೇಬಾವಿ ಮಂಚೇನಹಳ್ಳಿ ಕ್ಷೇತ್ರಕ್ಕೆ ಜೆ ಕಾಂತರಾಜು, ಗೌರಿಬಿದನೂರು ಹಾಲು ಉತ್ಪಾದಕರ ನಿರ್ದೇಶಕರ ಸಾಮಾನ್ಯ ಕ್ಷೇತ್ರದಲ್ಲಿ DN ವೆಂಕಟರೆಡ್ಡಿ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಬೊಮ್ಮಶೆಟ್ಟಹಳ್ಳಿಯ ಸುಧಾ ಎಂಬ ಅಭ್ಯರ್ಥಿಗಳು ಶಾಸಕ ಪುಟ್ಟಸ್ವಾಮಿಗೌಡ ಅಧ್ಯಕ್ಷತೆಯಲ್ಲಿ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಲಾಯಿತು. ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಡೈರಿ ಚುನಾವಣೆಗೆ ನಮ್ಮ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಹೈನುಗಾರಿಕೆ ಕ್ಷೇತ್ರದಲ್ಲಿ ಅನುಭವ ಉಳ್ಳಂತಹ ಅಭ್ಯರ್ಥಿಗಳು ಆಗಿದ್ದಾರೆ. ನಮ್ಮ ಕ್ಷೇತ್ರದ ಹಾಲು ಉತ್ಪಾದಕರ ಮಾತನ್ನು ಕೇಳಿ ಅವರ ಅಭಿಪ್ರಾಯದ ಮೇರೆಗೆ 3 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಾಮಪತ್ರ ಸಲ್ಲಿಸಿದ್ದೇವೆ ಎಂದ ಅವರು, ಮಾಜಿ ಸಚಿವ NS ಶಿವಶಂಕರ್ ರೆಡ್ಡಿಗೆ ಟಾಂಗ್ ನೀಡಿ ಅವರ ಅಭ್ಯರ್ಥಿಗಳನ್ನು ಗೆಲ್ಲಿಸುತ್ತೇನೆ ಎಂಬ ಮಾತು ಎಲ್ಲಿಯೂ ಹೇಳಿಲ್ಲ. ಇನ್ನೊಬ್ಬರನ್ನ ಸೋಲಿಸುತ್ತೇನೆ ಎಂಬ ಮಾತು ಹೇಳುತ್ತಾರೆ ಹೊರತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುತ್ತೇನೆ ಎಂದು ಎಲ್ಲೂ ಕೂಡ ಮಾತನಾಡಿಲ್ಲ. ಲೋಕಲ್ ರಾಜಕೀಯ ದ್ವೇಷದಿಂದ ನಮ್ಮ ಅಭ್ಯರ್ಥಿಗಳ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡಿಕೊಂಡು ಬರುತ್ತಿದ್ದಾರೆ. ಚುನಾವಣೆ ಮುಗಿದು 2.5 ವರ್ಷವಾಗಿದೆ. ಸೋಲಿನ ಹತಾಶೆ ಇನ್ನೂ ಹೋಗಿಲ್ಲ. ಹಾಗಾಗಿ ಏನೇನೋ ಮಾತನಾಡುತ್ತಿದ್ದಾರೆ ಎಂದು ಟಾಂಗ್ ನೀಡಿದರು. ನಾಮಪತ್ರವನ್ನು ಹಾಲು ಒಕ್ಕೂಟಕ್ಕೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಒಂದು ಡೈರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದೀವೋ ಅದೆಲ್ಲ ನುರಿತ ಅನುಭವ ಉಳ್ಳಂಥ ಅಭ್ಯರ್ಥಿಗಳು.
ಮೊದಲನೇದಾಗಿ ನಮ್ಮ ಕಾಂತರಾಜ್ ಅವರು ಮಂಚನಹಳ್ಳಿ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ವೆಂಕಟರೆಡ್ಡಿಯವರು ಗೌರಿಬಿದನೂರು ಕ್ಷೇತ್ರದಿಂದ ಹಾಲು ಒಕ್ಕೂಟಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಮಹಿಳಾ ಕ್ಷೇತ್ರದಿಂದ ಈ ಸಂದರ್ಭದಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು, ಡೆಲಿಗೇಟರ್ಸ್ಗಳು, ಕೆಎಚ್ಪಿ ಬಣದ ಪ್ರಮುಖ ಮುಖಂಡರುಗಳು, ಚುನಾಯಿತ ಜನಪ್ರತಿನಿಧಿಗಳು, ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸಾರ್ವಜನಿಕರು ಇಲಾಖೆಗಳಿಗೆ ಅಲೆದಾಡೋದನ್ನ ತಪ್ಪಿಸಲು ಶಾಸಕರು ಮತ್ತು ತಾಲೂಕು ಆಡಳಿತ ನಡೆ ಗ್ರಾಮದ ಕಡೆ ಎಂಬ ವಿನೂತನ ಕಾರ್ಯಕ್ರಮದೊಂದಿಗೆ ಸಾರ್ವಜನಿಕ ಸಮಸ್ಯೆಗಳನ್ನ ಆಲಿಸಿ ಸ್ಥಳದಲ್ಲೇ ಪರಿಹಾರ ನೀಡಲಾಗುತ್ತಿದೆ ಎಂದು ಶಾಸಕ ಕೆವೈ ನಂಜೇಗೌಡರು ಹೇಳಿದರು. ಸರ್ಕಾರದಲ್ಲಿ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ 3 ದಿನಗಳ ಕಾಲ ಶಾಸಕರು ಮತ್ತು ತಾಲೂಕು ಆಡಳಿತ ನಡೆ ಗ್ರಾಮದ ಕಡೆ ಎಂಬ ವಿನೂತನ ಕಾರ್ಯಕ್ರಮದೊಂದಿಗೆ ಶಾಸಕ ಕೆವೈ ನಂಜೇಗೌಡ ಹಾಗೂ ತಾಲೂಕು ಆಡಳಿತ 9 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ರು. ಈ ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ಇಲಾಖೆಗಳಿಗೆ ಅಲೆದಾಡೋದನ್ನ ತಪ್ಪಿಸಲು ಸಾರ್ವಜನಿಕರ ಕುಂದುಕೊರತೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಶಾಸಕರು ಹಾಗೂ ತಾಲೂಕು ಆಡಳಿತ ನಡೆ ಗ್ರಾಮದ ಕಡೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿ 3 ದಿನಗಳ ಕಾಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ 9 ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ. ಅಲ್ಲದೆ ಹಿಂದುಳಿದ ಗ್ರಾಮೀಣ ಪ್ರದೇಶದಲ್ಲಿರುವ ಜನರಿಗೆ ಇನ್ನೂ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದು, ಈ ಕಾರ್ಯಕ್ರಮದ ಮೂಲಕ ಅವರಿಗೂ ಸಹ ಯೋಜನೆಗಳನ್ನು ತಲುಪಿಸಲಾಗುತ್ತಿದೆ ಎಂದು ಶಾಸಕ ಕೆವೈ ನಂಜೇಗೌಡರು ಹೇಳಿದರು. ಗ್ರಾಮದ ಕಡೆ ಅನ್ನುವಂತ ಕಾರ್ಯಕ್ರಮ ಆಯೋಜನೆ ಮಾಡಿ ಸಾಮಾನ್ಯ ಜನ ಬಡವರು ಆಫೀಸ್ಗೆ ಅಲೆಯುವಂಥದ್ದನ್ನು ತಪ್ಪಿಸಬೇಕು. ಯಾವ ಇಲಾಖೆಯಲ್ಲಿ ಏನೇನು ಕೆಲಸಗಳಾಗಿದೆ, ತೊಂದರೆ ಆಗ್ತಾ ಇದೆ, ಎಲ್ಲ ಇಲಾಖೆ ಅಧಿಕಾರಿಗಳು ನಾವು ಅಲ್ಲಿ ಹೋಗಬೇಕು ಪಂಚಾಯತಿ ಕೇಂದ್ರಕ್ಕೆ. ಆ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಸಾರ್ವಜನಿಕರ ಕುಂದುಕೊರತೆಯನ್ನು ಕೇಳಬೇಕು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂವಿ ರೂಪ, ಇಒ ಕೃಷ್ಣಪ್ಪ, ಬಿಇಒ ಕೆಂಪಯ್ಯ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಜಯ ನರಸಿಂಹ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್, ಕೆಇಬಿ ಎಇಎ ಅನ್ಸರ್ ಪಾಷಾ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಸರ್ಕಾರದಲ್ಲಿ ಪ್ರಪ್ರಥಮ ಬಾರಿಗೆ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯ ಶನಿವಾರಕ್ಕೆ ಮುಂದೂಡಿದೆ. ಚಿಂತಾಮಣಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ರಾಜೀವ್ ಗೌಡ ಅವರ ಪರ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನಿನ ಪರವಾಗಿ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದಿಸಿದರು. ವಾದ ವಿವಾದ ಆಲಿಸಿದ ನ್ಯಾಯಮೂರ್ತಿಗಳು ತೀರ್ಪನ್ನು ಕಾಯ್ದಿರಿಸಿ ಶನಿವಾರಕ್ಕೆ ಅರ್ಜಿ ತೀರ್ಪನ್ನು ಮುಂದೂಡಿದೆ. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಅಸಂಡಹಳ್ಳಿ ರಸ್ತೆಯಲ್ಲಿರುವ ಎಂಆರ್ಪಿ ಬಾರ್ ಅನ್ನು ಊರಿನಿಂದ ಹೊರಕ್ಕೆ ಸ್ಥಳಾಂತರಿಸಿ ಎಂದು ಮಾಸ್ತಿ ಗ್ರಾಮದ ನಿವಾಸಿಗಳು ಸ್ಥಳೀಯರು ತಹಸೀಲ್ದಾರ್ ರೂಪ ಅವರಿಗೆ ಮನವಿ ಸಲ್ಲಿಸಿದ್ರು. ಮಾಸ್ತಿ ಗ್ರಾಮದ ಅಸಂಡಹಳ್ಳಿ ರಸ್ತೆಗೆ ಸೇರಿದ ರಾಮೇಗೌಡ ಲೇಔಟ್ ಅನ್ನು
ಕಟ್ಟಡದಲ್ಲಿರುವ ಶ್ರೀ ಬಾಲಾಜಿ ವೈನ್ಸ್ ಬಾರ್ ಅನ್ನು ಮಾಸ್ತಿ ಗ್ರಾಮದ ರಾಮೇಗೌಡ ಲೇಟನ್ನ ನಿವಾಸಿಗಳಿರುವ ಜಾಗ ಹಾಗೂ ಮದರಸ ಮತ್ತು ಮಸೀದಿ, ಪಿಳೆಕಮ್ಮನ ದೇವಸ್ಥಾನ ಹಾಗೂ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ವಸತಿ ನಿವೇಶನಗಳ ಜಾಗಕ್ಕೆ ಬಾರ್ ಅನ್ನು ಸ್ಥಳಾಂತರಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಈ ಬಾರ್ನಿಂದ ಸಾರ್ವಜನಿಕರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ತುಂಬಾ ತೊಂದರೆಗಳು ಆಗುತ್ತದೆ. ನಮ್ಮನ್ನು ಬದುಕಲು ಬಿಡಿ. ಅಬಕಾರಿ ಇಲಾಖೆ ಅಧಿಕಾರಿಗಳು ಈ ಬಾರ್ ಮಾಸ್ತಿ ಗ್ರಾಮದಿಂದ ಬೇರೆಡೆಗೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರತಿಷ್ಠಿತ ಡಿಸಿಸಿ ಸಹಕಾರಿ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರು ಹಗರಣದ ವಾಸನೆ. ಪುಟ್ಟ ಹಾಲು ಉತ್ಪಾದಕರ ಸಂಘದ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿ, ಕೋಟಿ ಕೋಟಿ ಹಣ ಜಮಾ. ಆದಾಯ ತೆರಿಗೆ ಇಲಾಖೆ ನೋಟಿಸ್. ಚೀಮಲ್ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆ ದಿನ. ಒಟ್ಟು 43 ನಾಮಪತ್ರ ಸಲ್ಲಿಕೆ. ಸಾಲುಗಟ್ಟಿ ನಿಂತು ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಅನಾಮಧೇಯ ವ್ಯಕ್ತಿಯಿಂದ ಬೆದರಿಕೆ ಪತ್ರ. ಅನಾಮಧೇಯ ಪತ್ರ ಜಾಲಾಡಲು ಮುಂದಾದ ಪೊಲೀಸರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಮೆಗಾ ಡೈರಿ ಚುನಾವಣೆಯ ಬಿಸಿ ಬಿಸಿ ಚರ್ಚೆ. ಜಿಲ್ಲೆಯ 5 ಕ್ಷೇತ್ರಗಳ ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಅಭ್ಯರ್ಥಿಗಳ ಗೆಲುವಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.